ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಿ ಈ ಒಂದು ಕಾವೇರಿ ಜ್ಯುವೆಲ್ಸ್ ಎಲ್ಲಿರೋದು ಅಂತ. ಈ ಒಂದು ಕಾವೇರಿ ಜ್ಯುವೆಲ್ಸ್ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಶನಿವಾರ ಸಂತೆಯಲ್ಲಿ ಇರತಕ್ಕಂತಹದ್ದು. ಶನಿವಾರ ಸಂತೆಯಲ್ಲಿ ಗಣಪತಿ ದೇವಸ್ಥಾನ ಅಂತ ಇದೆ, ಅದರ ಆಪೋಸಿಟ್ ಇರೋದೇ ಈ ಒಂದು ಕಾವೇರಿ ಜ್ಯುವೆಲ್ಸ್. ನಂಬರ್ನ ಕೇಳ್ತಾ ಇದ್ರಿ, ಆದರೆ ನಂಬರ್ನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂತಂದರೆ ತುಂಬ ಜನ ಮೇಲೆ ಕಾಲ್ ಮಾಡಿದ್ರೆ ಅವ್ರಿಗೂ ರಿಸೀವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಹಾಗೆ ರೆಸ್ಪಾನ್ಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ಕೆಲವೊಂದು ನೆಕ್ಲೆಸ್ಗಳ ಡಿಸೈನು ಹಾಗೆ ಕೆಲವೊಂದು ಪೆಂಡೆಂಟ್ಗಳದ್ದು ಆ ಡಿಸೈನ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ಇನ್ನು ಕಾವೇರಿ ಜ್ಯುವೆಲ್ಸಲ್ಲಿ ಸಿಗ್ತೀನಿ. ಸ್ನೇಹಿತರೆ, ಇವತ್ತು ನಾವು ಕಾವೇರಿ ಜ್ಯುವೆಲ್ಸ್ಗೆ ಹೋಗಿದ್ದ ಉದ್ದೇಶ ಏನಪ್ಪ ಅಂತ ಅಂದರೆ, ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಒಂದು ಓಲೆ ಡಿಸೈನ್ನ ಮಾಡಲಿಕ್ಕೆ ಕೊಡಬೇಕಿತ್ತು. ಇದು ಯಾರ್ದಪ್ಪ ಅಂತ ಅಂದರೆ, ನನ್ನ ವ್ಲಾಗ್ಗಳನ್ನ ನೋಡೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಭಾವನಾ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದಾರಲ್ಲ ಅವ್ರದ್ದು. ಅವರು ಈ ಒಂದು ಓಲೆನ ಮೊಬೈಲಲ್ಲೆಲ್ಲೋ ನೋಡಿದ್ರಂತೆ, ತುಂಬ ಇಷ್ಟ ಆಯ್ತಂತೆ. ಈ ಡಿಸೈನ್ ನನಗೆ ಬೇಕು ಅಂತ ಅಂದರು. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಾವೇರಿ ಜ್ಯುವೆಲ್ಸಲ್ಲಿ ಮಾಡ್ಲಿಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಯಾಕಂದರೆ ನಾನು ಯಾವಾಗಲೂ ಹೇಳೋ ಹಾಗೆ ಇಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಓಲೆನ ಮಾಡಲಿಕ್ಕೆ ಅಂತ ಹಾಕೋಕ್ಕೆ ಅಂತ ಹೋದು. ಇದ್ರ ಜೊತೆಗೆ ಒಂದು ಪೆಂಡೆಂಟು ಸಹ ಹೇಳಿದರು. ಆ ಒಂದು ಪೆಂಡೆಂಟು ಸಹ ಮಾಡಲಿಕ್ಕೆ ಹೇಳಾದ್ಮೇಲೆ ಸ್ವಲ್ಪ ಟೈಮ್ ಹಿಡಿದೈತಲ್ಲ, ಇನ್ನೇನು ಮಾಡೋದು, ಸ್ವಲ್ಪ ನೆಕ್ಲೆಸ್ಗಳದ್ದು ಡಿಸೈನು ತೋರಿಸಿ ಅಂತ ಅಂದು ತೋರಿಸ್ತಾ ಇದ್ರು. ಇಲ್ಲಿ ನೋಡಿ, ಇಲ್ಲಿ ಮೂರನೇದು ಇದೆಯಲ್ಲ, ಇದು ನನ್ನ ಫೇವ್ರೇಟ್ ನೆಕ್ಲೆಸ್ ಲಕ್ಷ್ಮಿದು. ಎಲ್ಲನೂ ನಿಮಗೋಸ್ಕರ ವಿಡಿಯೋನ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಮಧ್ಯದಲ್ಲಿ ಒಂದು ಚೋಕರ್ ಇದೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ ಇಲ್ಲಿ ನೀವು ನೋಡ್ತಕ್ಕಂತಹ ಒಂದು ನೆಕ್ಲೆಸ್ಗಳೇನಿದೆ ಇದೆಲ್ಲ 15-16 ಗ್ರಾಮ್ ಒಳಗಡೆ ಇರ್ತಕ್ಕಂಥದ್ದು. ಇದಂತೂ ತುಂಬ ಚೆನ್ನಾಗಿತ್ತು. ಸುಮಾರು 15 ಗ್ರಾಮ್ ಒಳಗಡೆನೇ ಇತ್ತು. ಇದು 14 ಮುಕ್ಕಾಲ ಅಥವಾ 15 ಗ್ರಾಮ್ ಇತ್ತು. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಅಂದರೆ, ಒಂದು ಲಕ್ಷ್ಮಿ ಕೊಟ್ಬಿಟ್ಟು ಈ ರೀತಿ ಡಿಸೈನ್ಗಳನ್ನ ಕೊಟ್ಟಿದ್ರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫಿನಿಶಿಂಗ್ ನೋಡ್ತಾ ಇರ್ಬೋದು ನೀವು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಇದಕ್ಕೆ ಆ್ಯಂಟಿಕ್ ಪಾಲಿಷ್ನ ಹಾಕಿದ್ರು. ಮತ್ತು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಒಂದಕ್ಕಿಂತ ಒಂದು ನೆಕ್ಲೆಸ್ ಡಿಸೈನ್ಗಳು ವಿಭಿನ್ನವಾಗಿತ್ತು. ಒಂದೇ ರೀತಿದು ಏನಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲೊಂದು ಕಾಸಿಂದು ಸಹ ಇತ್ತು ನೋಡಿ ಇಲ್ಲಿ. ಹಾಗೆ ಇದು ನವಿಲಿನ ಡಿಸೈನ್ ಟೈಪು, ವೆರೈಟಿ ಅಂದರೆ ವೆರೈಟಿಗಳ ಥರ ಮಾಡಿಟ್ಟಿದ್ರು ಸ್ನೇಹಿತರೆ. ಅವು ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದರೆ ನಮಗೆ ತಗೊಳಕ್ಕಾಗಲಿಲ್ಲ ಅಂದರೂ ನೋಡೋದ್ರೂ ಖುಷಿ ಪಡಬೇಕಲ್ವ. ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ನೋಡಿ ಇಲ್ಲಿ ಸ್ನೇಹಿತರೆ, ಈ ಒಂದು ನೆಕ್ಲೇಸು ಒಂದು 13 ಗ್ರಾಮ್ ಏನೋ ಇತ್ತು. ನೆಟ್ ವೆಯ್ಟು 13 ಗ್ರಾಮ್ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ನಮ್ಮ ಅದಕ್ಕೆಗೂ ಸಹ ತುಂಬ ಖುಷಿ ಆಯಿತು. ಇದು ಲಕ್ಷ್ಮಿ ಥರ ಡಿಸೈನ್ ಹಾಕ್ಬಿಟ್ಟು ಮಾಡಿದರು. ಯಾಕಂದರೆ ಈಗ ಅತಿ ಹೆಚ್ಚಿನದಾಗಿ ನೀವು ಯಾವುದೇ ಒಡವೆಗಳನ್ನ ನೋಡಿ, ಯಾವುದೇ ಒಡವೆ ಅಂಗಡಿಗೆ ಹೋಗಿ ನೋಡಿ, ಎಲ್ಲದರಲ್ಲೂ ಅಷ್ಟೇ ಒಂಥರ ಲಕ್ಷ್ಮಿ ಪೆಂಡೆಂಟ್ಗಳಾಗಿರ್ಬೋದು, ಲಕ್ಷ್ಮಿ ಡಿಸೈನ್ಗಳಾಗಿರ್ಬೋದು ಜಾಸ್ತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ 12.5 ಗ್ರಾಮ್ ನೆಟ್ ವೆಯ್ಟ್ ಇದೆ. 1400 ಗ್ರಾಮ್ನಷ್ಟು ಅದು ವೇಸ್ಟೇಜ್ ಎಲ್ಲ ಹಾಕ್ತಾರಲ್ವ. ಅಂದರೆ ಮತ್ತು ಕೆಲವೊಂದು ಒಡವೆಗಳಿಗೆ ಬೇರೆ ಬೇರೆ ರೀತಿ ವೇಸ್ಟೇಜ್ಗಳಿರುತ್ತೆ. ಎಲ್ಲಕ್ಕೂ ಒಂದೇ ರೀತಿ ವೇಸ್ಟೇಜ್ನ ಹಾಕಲ್ಲ. ಒಂದು 10 ಗ್ರಾಮಿಗೆ 1/4 ಗ್ರಾಮಿಂದ ಶುರು ಆಗುತ್ತೆ ವೇಸ್ಟೇಜ್. ಅಂದರೆ ನಾವು ಯಾವ ರೀತಿ ಒಡವೆಗಳನ್ನ ಡಿಸೈನ್ಗಳನ್ನ ಮಾಡಿಸ್ಕೊಳ್ತೀವಿ ಅದ್ರ ಮೇಲೆ ವೇಸ್ಟೇಜು ಸಹ ಡಿಪೆಂಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ಚೋಕರ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಇಲ್ಲಿ ಎಷ್ಟು ಫಿನಿಶಿಂಗ್, ಆ್ಯಂಟಿಕ್ ಪಾಲಿಶ್ ಹಾಕಿದರೆ ಫಿನಿಶಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದು ಸಪ್ರೇಟಾಗಿ ಅದ್ರದ್ದು ನೆಕ್ಸ್ಟ್ ವೀಡಿಯೋ ಬರುತ್ತೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ವೆರೈಟೀಸ್ ಆಫ್ ಏನು ನೆಕ್ಲೆಸ್ಗಳಿದ್ದಾವೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನನ್ನ ಮನೆಯವ್ರನ್ನ ಕೇಳ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಇಷ್ಟರಲ್ಲಿ ಅಂತ ಅಂದ್ಬಿಟ್ಟು. ಅವರು ಸಹ ನಾನು ತೋರಿಸಿದ್ದೆ ಇದೇ ಚೆನ್ನಾಗಿದೆ ಅಂತ ಅಂದರು. ಹಾಗಾಗಿ ಈ ಒಂದು ನೆಕ್ಲೆಸ್ನ ನಾವು ತಗೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದಕ್ಕಿಂತ ಇನ್ನೊಂದು ನಾನು ಅದೇ 12.5 ಗ್ರಾಮ್ ಏನೋ ಇದೆ ಅಂತ ತೋರಿಸಿದ್ನಲ್ಲ, ನೆಟ್ ವೆಯ್ಟ್ 14,200 ಇದೆ ಅಂತ ಅಂದ್ಬಿಟ್ಟು ತೋರಿಸಿದ್ನಲ್ಲ, ಈ ನೆಕ್ಲೆಸ್ಸು ಸಹ ತುಂಬ ಚೆನ್ನಾಗಿತ್ತು. ಅಂತಂದರೆ ನನಗೆ ಲಕ್ಷ್ಮಿ ಡಿಸೈನ್ದು ಏನೋ ಒಂಥರ ಖುಷಿ ಆಯಿತು. ಆ ಒಂದು ಕಾರಣಕ್ಕೋಸ್ಕರ ನಾನು ಲಕ್ಷ್ಮಿ ಡಿಸೈನ್ ಇರ್ತಕ್ಕಂತಹ ಒಂದು ನೆಕ್ಲೆಸ್ನೇ ತಗೊಂಡೆ ಸ್ನೇಹಿತರೆ. ನೀವೀಗ ನೆಕ್ಸ್ಟು ನೋಡುವಂತಹ ಚೋಕರ್ ಇದೆಯಲ್ಲ ನೋಡಿ, ಈ ಒಂದು ಚೋಕರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕುತ್ತಿಗೆಗೆ ಹಾಕೊಂಡ್ರಂತೂ ಸಿಕ್ಕಾಪಟ್ಟೆ ಹೆವಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಇದು ನಿಮಗೆ ನೆಟ್ ವೆಯ್ಟ್ ಬಂದು 17 ಚಡ್ರೇನೋ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫಿನಿಶಿಂಗ್ ನೋಡಿ ಸ್ನೇಹಿತರೆ, ಸಖತ್ತಾಗಿ ಬಂದಿದೆ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು.
ವೇಸ್ಟೇಜ್ ಎಲ್ಲ ಸೇರಿ 20 ಚಿಲ್ಲರೆ ಅಷ್ಟೇನೋ ಗ್ರಾಮ್ದು ನಾವು ದುಡ್ಡು ಕೊಡಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ಒಂದೊಂದು ಡಿಸೈನ್ಗೆ ಒಂದೊಂದು ರೀತಿ ವೇಸ್ಟೇಜ್ಗಳನ್ನ ಹಾಕ್ತಾ ಹೋಗ್ತಾರೆ. ಯಾವುದೇ ಚಿನ್ನ ಬೆಳ್ಳಿ ಅಂಗಡಿ ಆದ್ರೂ ಅಷ್ಟೇ, ಇಲ್ಲಿ ಅಂತಲ್ಲ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಇಷ್ಟು ಪರ್ಸೆಂಟೇಜು ಅಂತಲೇ ಹಾಕ್ಬಿಡ್ತಾರೆ. ವೇಸ್ಟೇಜ್ ಅಂತ ಹೇಳೋದೇ ಇಲ್ಲ, ಇಷ್ಟು ಪರ್ಸೆಂಟೇಜ್ ಅಂತ ಅಂದ್ಬಿಟ್ಟು ತಗೊಳ್ತಾರೆ. ಇನ್ನು ಕೆಲವರು ಈ ರೀತಿ ವೇಸ್ಟೇಜ್ಗಳನ್ನ ಹಾಕ್ತಾರೆ. ಬಟ್ ಈ ಎರಡು ಯಾವ ರೀತಿಯಪ್ಪ ಅಂದರೆ ಅಳಿಯಲ್ಲ ಮಗಳು ಗಂಡ ಅಂತಾರಲ್ಲ, ಆ ಒಂದು ರೀತಿ. ಸ್ನೇಹಿತರೆ, ಇಲ್ಲಿದ್ದಂತಹ ಯಾವ ಒಂದು ನೆಕ್ಲೆಸ್ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ನೀವು ಕಮೆಂಟ್ ಕೂಡ ಮಾಡ್ಬೋದು. ಹಾಗೆ ಯಾರಾದರೂ ಹೊಸದಾಗಿ ನೆಕ್ಲೆಸ್ ತಗೊಳ್ಳೋ ಒಂದು ಐಡಿಯಾದಲ್ಲಿರ್ತಾರಲ್ವ, ಆ ಒಬ್ಬರಿಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಸ್ವಲ್ಪ ಈ ಪೆಂಡೆಂಟ್ ಡಿಸೈನ್ಗಳೆಲ್ಲನೂ ನಿಮಗೆ ಮುಂದೆ ನೋಡಲಿಕ್ಕೆ ಸಿಗುತ್ತೆ. ಆದಷ್ಟು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಇದೇ ರೀತಿ ಚಿನ್ನ ಬೆಳ್ಳಿ ಅದು ಎರಡರದ್ದು ಸಹ ಆದಷ್ಟು ಮುಂದೆ ವಿಡಿಯೋಗಳನ್ನ ಮಾಡ್ತೀನಿ. ಕಡಿಮೆ ಸಿಕ್ತು, ಆಗ ಕಡಿಮೆ ಮಾಡಕ್ಕೆ ಆಗಿಲ್ಲ. ಹಾಂ, ಈಗ ರೇಟ್ ಜಾಸ್ತಿ ಆಗೈತಲ್ಲ, ಅದಕ್ಕೆ ಎಲ್ಲ ಕಡ್ಮೆ ಮಾಡಿರ್ತಿದ್ದೆ. ಅಷ್ಟೊಂದು ಚೆನ್ನಾಗಿ ಇದೇ ಚೆನ್ನಾಗಿತ್ತು ಕಾಣೋದಕ್ಕೆ. ಚೆನ್ನಾಗಿಲ್ವೇನ್ರಿ? ಮತ್ತೆ ಹೇಳಿರಿ ಸ್ನೇಹಿತರೆ. ಇಲ್ಲಿಂದ ಮುಂದೆ ನೀವು ನೋಡೋದು ಪೆಂಡೆಂಟ್ಗಳ ಡಿಸೈನ್ಗಳು. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ಡಿಸೈನ್ನ ಬೇಕಾದರೆ ನೀವು ಮಾಡಿಸ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಇಲ್ಲಿ ಕೆಲವೊಂದು 5 ಗ್ರಾಮು 6 ಗ್ರಾಮು ಈ ರೀತಿ ಎಲ್ಲ ಮಾಡ್ಬೋದು. ನಿಮಗೆ ಎಷ್ಟು ಗ್ರಾಮಿಗೆ ಬೇಕೋ ಅಷ್ಟು ಗ್ರಾಮಿಗೆ ನೀವು ಹೇಳಿದ್ರೆ ಖಂಡಿತವಾಗ್ಲೂ ರೆಡಿನ ಮಾಡಿಕೊಡ್ತಾರೆ. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿದವರಿಗೆಲ್ಲ ತುಂಬ ಧನ್ಯವಾದಗಳು. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಅದೇ ರೀತಿ ಮತ್ತೆ ಇನ್ನೊಂದು ಹೊಸ ಡಿಸೈನ್ಗಳ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ವಿಡಿಯೋನ ಮುಗಿಸುವಂತಹ ಸಮಯ ಬಂದಿದೆ. ನೀವಿಲ್ಲೇ ನೋಡ್ತಾ ಇರ್ಬೋದು, ನಮ್ಮ ಯಜಮಾನ್ರು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಟ್ರಾನ್ಸ್ಫರ್ ಆಯಿತು. ಹಾಗೆ ನನ್ನ ನೆಕ್ಲೆಸ್ ನಮ್ಮ ಮನೆಗೆ ಬಂತು. ಥ್ಯಾಂಕ್ ಯು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.